ಗುಡ್ ಈವ್ನಿಂಗ್ ಟು ಎವ್ರಿವನ್. ನಾನು ನಿಮ್ಮ ನೆಚ್ಚಿನ ರಾಹುಲ್ ಸರ್, ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ HOD, ಮಂಡ್ಯ ಜಿಲ್ಲೆಯ ಮೋಟಿವೇಶನ್ ಸ್ಪೀಕರ್ ಹಾಗೂ ವಿದ್ಯಾರ್ಥಿಗಳ ಸಲಹೆಗಾರರು. ನಿಮ್ಗೆಲ್ರಿಗೂ ದುಂಬಿ ಗೊತ್ತಿದೆ ಅಲ್ವಾ? ಎಲ್ಲಾ ಹೂಗಳ ಮೇಲೂ ಕೂತ್ಕೊಳ್ಳುತ್ತೆ, ಆದ್ರೆ ಎಲ್ಲಿ ಮಕರಂದ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಸಮಯನ ಕಳೆಯೋದಕ್ಕೆ ಇಷ್ಟಪಡುತ್ತೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಸಮಾಜದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳ ಸಹವಾಸವನ್ನು ನಾವು ಮಾಡಬೇಕು, ಆದ್ರೆ ಆ ವ್ಯಕ್ತಿನಲ್ಲಿ ಒಳ್ಳೆ ಗುಣ ಇಲ್ಲ ಅಂತಂದ್ರೆ ಅಲ್ಲಿ ನಾವು ಜಾಸ್ತಿ ಸಮಯನ ಕಳಿಬಾರ್ದು. ಒಳ್ಳೆ ಗುಣಗಳಿತ್ತು ಅಂತಂದ್ರೆ ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನಾವು ಜೊತೆಲಿದ್ದು ಹೀರ್ಬೇಕು ಅನ್ನುವಂತ ಸಂದೇಶನ ಕೊಡುತ್ತೆ. ಇದೇ ತರ ಒಂದ್ ದಿವಸ ಕಾಡಲ್ಲಿ ನೊಣಕ್ಕೂ ಹಾಗೂ ಜೇನು ನೊಣಕ್ಕೂ ಪೈಪೋಟಿ ನಡೀತಿತ್ತಂತೆ. ಸೊ ನೊಣ ಜೇನು ನೊಣನ ಹಂಗಿಸಿ ಕೇಳ್ತಂತೆ, ಇಷ್ಟೆಲ್ಲ ನನ್ನ ಬಗ್ಗೆ ನೀನ್ ಮಾತಾಡ್ತೀಯಲ್ಲ, ನಿನ್ ಬಗ್ಗೆ ಒಂದ್ ಮಾತು ಕೇಳ್ತೀನಿ, ನೀನ್ ಅದಕ್ಕೆ ಉತ್ತರ ಕೊಡು ಅಂತ. ಸೊ ನೊಣ ಕೇಳಿದಾಗ ಜೇನು ಕೇಳದಂತ ಕ್ವಶನ್ ಯಾವ ತರ ಇತ್ತು ಅಂತಂದ್ರೆ, ನೀನ್ ಕಷ್ಟಪಟ್ಟು ಕಾಡು ಮೇಡು ಹಲ್ದು ನೀನು ಜೇನನ್ನ ಸಂಪಾದನೆ ಮಾಡ್ಕೊಂಡ್ ಬರ್ತೀಯ, ಅತ್ಯಂತ ಕ್ರೂರಿಯಾದಂತ ಈ ಮನುಷ್ಯ ಕೇವಲ 5 ನಿಮಿಷದಲ್ಲಿ ನಿನ್ನ ಜೇನನ್ನ ಹಿಂಡಿ ತೆಗಿತಾನೆ, ನೀನು ಸಂಪಾದನೆ ಮಾಡ್ಕೊಂಡ್ ಬಂದಿರೋದ ಜೇನನ್ನೆಲ್ಲ ಅವನು ಕದೀತಿದ್ದಾನಲ್ಲ, ನಿನಗೇನು ಬೇಜಾರ್ ಅನ್ಸ್ತಿಲ್ವಾ ಅಂತ. ಸೊ ಅದಕ್ಕೆ ಜೇನ್ನೋಣ ರಿಪ್ಲೈ ಕೊಡ್ತಂತೆ, ಕಷ್ಟಪಟ್ಟು ಕಾಡು ಮೇಡು ಹಲ್ದು ನಾನು ಸಂಗ್ರಹ ಮಾಡದಂತ ಜೇನನ್ನ ಮನುಷ್ಯ ನನ್ನಿಂದ ಕದೀತಿದ್ದಾನೆ ಹೊರತು ಆ ಜೇನನ್ನ ಹೇಗೆ ಸಂಗ್ರಹ ಮಾಡಿ ಇಟ್ಕೋತಿದ್ದೀನಿ ಅನ್ನೋ ವಿದ್ಯೆನ ಇನ್ನೂ ಅವನ ಕೈಲಿ ಕದಿಯಕ್ಕೆ ಆಗ್ಲಿಲ್ಲ. ಅಂದ್ರೆ ಇದ್ರ ಅರ್ಥ, ಸಾಯೋವರೆಗೂ ನಮ್ಮಿಂದ ಕದಿಯಕ್ಕಾಗದೇ ಇರುವಂತ ಒಂದೇ ಒಂದು ಆಸ್ತಿ ಅಂತಂದ್ರೆ ಅದು ವಿದ್ಯೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕಷ್ಟಪಟ್ಟು ವಿದ್ಯೆನ ಸಂಪಾದನೆ ಮಾಡಿ ನಿಮ್ ಹಿಂದೆ 100 ಜನ ಬರುವಂಗಾಗ್ಬೇಕು ಹೊರತು 100 ಜನದ ಒಳಗಡೆ ನಾವೊಬ್ಬರಾಗಬಾರ್ದು. 100 ಕೆಲಸ ನಮ್ಮನ್ನು ಹುಡ್ಕೊಂಡು ಬರುವಂಗ ಆಗ್ಬೇಕೇ ಹೊರತು 100 ಕೆಲಸನ ನಾವು ಹುಡ್ಕೊಂಡು ಹೋಗುವಂಗ ಆಗ್ಬಾರ್ದು. ಆ ರೀತಿ ಆಗ್ಬೇಕಂದ್ರೆ ನಮ್ಮಿಂದ ಸಾಯೋವರೆಗೂ ಕದಿಯಕ್ಕಾಗದೇ ಇರುವಂತಹ ಒಂದೇ ಒಂದು ಆಸ್ತಿ ವಿದ್ಯೆ. ಆ ವಿದ್ಯೆನ ಸಂಪಾದನೆ ಮಾಡಿ ನಿಮಗೆ ಕೆಲಸ ಹುಡ್ಕೊಂಡ್ ಬರುತ್ತೆ, ಹಣನೂ ಕೂಡ ನಿಮ್ಮನ್ನ ಖಂಡಿತವಾಗ್ಲೂ ಹುಡ್ಕೊಂಡ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ವಿಡಿಯೋಗಳನ್ನ ಮುಂದಿನ ದಿವಸಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಇರ್ಲಿ. ಚಾನೆಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.